ಸಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು, ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಮತ್ತು ಕಾಡಸಿದ್ದೇಶ್ವರರನ್ನು ಮನದಲ್ಲೇ ನೆನೆದು ಬೆಂಡಗಣಿಯ ಈ ಮಠದಲ್ಲಿ ಕಾರ್ತಿಕ ಮಾಸದ 2ನೇ ಸೋಮವಾರದ ಅಂಗವಾಗಿ ನಡೀತಾ ಇರುವಂತಹ ಆಧ್ಯಾತ್ಮ ಚಿಂತನಾ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಆರಾಧ್ಯ ದೈವವಾಗಿ ಉಪಸ್ಥಿತರಿರುವಂತಹ ಈ ಮಠದ ಚಕ್ರವರ್ತಿ ಅನ್ನದಾನೇಶ್ವರ ಮಹಾಸ್ವಾಮಿಗಳವರೇ, ಕೊಣ್ಣೂರಿನ ಶ್ರೀಗಳವರೇ, ಜಮಖಂಡಿಯ ಶ್ರೀಗಳವರೇ, ಡೋಲತ್ತ ಶ್ರೀಗಳವರೇ, ತಮ್ಮ ಅನುಭವವನ್ನು ಹಂಚಿಕೊಂಡಿರುವಂತಹ ತಾಯಂದಿರೇ, ಅತ್ಯಂತ ಭಕ್ತಿ ಶ್ರದ್ಧೆ ಗೌರವಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾವೇಶಗೊಂಡಿರುವಂತಹ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತು ಶ್ರೀಶೈಲದ ಜಗದ್ಗುರುಗಳು ಬೆಂಡಗಣಿ ಮಠಕ್ಕೆ ಆಕಸ್ಮಿಕವಾಗಿ ಬಂದದ್ದು ಯಾಕೆ ಅಂತಂದ್ರೆ, ಮೊನ್ನೆ 1ನೇ ತಾರೀಕಿಗೆ ಸುವರ್ಣ ರಾಜ್ಯೋತ್ಸವದ ಪ್ರಶಸ್ತಿ ಬೆಂಡಗಣಿ ಶ್ರೀಗಳವರಿಗೆ ರಾಜ್ಯ ಸರ್ಕಾರ ಕೊಟ್ಟಿತು. ಶ್ರೀಶೈಲ ಪೀಠಕ್ಕೆ ಅವರಿಗೆ ಎಂಥ ಅನ್ಯೋನ್ಯ ಸಂಬಂಧ ಇದೆ ಅಂದರೆ, 2ನೇ ತಾರೀಕು ಪ್ರಶಸ್ತಿಯನ್ನು ತಗೊಂಡು ನೇರವಾಗಿ ಅವರು ಬೆಂಡಗಣಿ ಮಠಕ್ಕೆ ಬರಲಿಲ್ಲ, ನೇರವಾಗಿ ಯಡೂರಿಗೆ ಹೋಗಿದ್ರು. ಅವರು ಯಡೂರಿಗೆ ಹೋಗ್ಬೇಕಂತ ಬೆಳಗಾವಿ ಹತ್ತಿರ ಬಂದಾಗ ನಮಗೆ ಫೋನ್ ಮಾಡಿದರು. ನಾವೇ ಫೋನ್ ಮಾಡಿ ಅವರಿಗೆ ಅಭಿನಂದನೆ ಹೇಳಬೇಕು ಅಂತ ಅನ್ನೋದ್ರಾಗ ಅವ್ರದ್ದು ಫೋನ್ ಬಂತು. ನಾವು ಯಡೂರಿಗೆ ಬರಾಕತ್ತೀವಿ, ನೀವು ಎಲ್ಲಿದ್ದೀರಿ ಅಂತ. ಅವ್ರು ಯಡೂರಿಗೆ ಬರೋ ಟೈಮ್ನೊಳಗೆ ನಾವು ಇಲ್ಲಿ ಜಮಖಂಡಿ ಹತ್ರ ಬಂದಿದ್ವಿ. ನಾವೇನಂದ್ವಿ, ನೀವೆಲ್ಲಿದ್ರಂತ ಅವ್ರನ್ನ ಕೇಳಿದ್ವಿ. ನಾವು ಯಡೂರಿಗೆ ಬರೋಕ್ಕಂತ ದಾರಾಗಿದ್ದೀವಿ ಅಂತಂದರು. ನೀವು ಇಲ್ಲೇ ಬಂದರೆ ನಾವು ಬೆಂಡಗಣಿ ಮಠಕ್ಕೆ ಬಂದು ನಿಮಗೆ ಅಭಿನಂದನೆ ಸಲ್ಲಿಸಿ ಆಶೀರ್ವಾದ ಮಾಡಿ ಹೋಗ್ಬೇಕು ಅಂತ ನಾವು ಈ ಕಡೆ ಬಂದೀವಿ ಅಂತ ನಾವು ಅಂದ್ವಿ. ಹೆಂಗೈತೆ ನೋಡಿ ಸಂಬಂಧ. ನಮ್ಮನ್ನು ಹುಡುಕೋತ ಅವ್ರು ಯಡೂರಿಗೆ ಹೋಗ್ಯಾರ, ಅವ್ರನ್ನ ಹುಡುಕೋತ ನಾವು ಇಲ್ಲಿ ಬಂದ್ವಿ. ಆವಾಗ ಅವರಂದರು, ನಾನು ಈ ಕಡೆ ಬರೋದು ಲೇಟ್ ಆಗ್ತದ, ಮತ್ತು ಸೋಮವಾರ ದಿವಸ ತಾವು ಇಲ್ಲೇ ಇದ್ರಂದ್ರೆ ನಮ್ಮ ಭಕ್ತರ ಮುಂದೆನೇ ಎಲ್ಲರಿಗೂ ದರ್ಶನ ಕೊಟ್ಟಂಗೆ ಆಗ್ತದೆ, ಆವಾಗ ಬರ್ರಿ ಅಂತಂದರು. ನಾವಂದ್ವಿ